ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಚಾಮರಾಜನಗರದ ನಂಜೇದೇವಪುರದಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷ ಆಗಿದೆ. ತಡರಾತ್ರಿ 5 ಹುಲಿ ಓಡಾಟದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಜಮೀನಿನಲ್ಲಿ ಏನು ಅಳವಡಿಸಿದ್ರು ಸಿಸಿ ಕ್ಯಾಮೆರಾ ಅದರಲ್ಲಿ ಸೆರೆಯಾಗಿದೆ. ಹುಲಿ ಓಡಾಟದ ದೃಶ್ಯ ನೋಡಿ ಗ್ರಾಮಸ್ಥರಿಗೆ ಆತಂಕ. ಸಿಸಿ ಕ್ಯಾಮೆರಾದಲ್ಲಿ ತಾಯಿ ಹುಲಿ ಸಂಚರಿಸುವಂತಹ ದೃಶ್ಯ ಸೆರೆಯಾಗಿದೆ. 5 ಹುಲಿ ಓಡಾಟದ ದೃಶ್ಯ ಜಮೀನಿನಲ್ಲಿ ಅಳವಡಿಸಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಲಿ ಎಲ್ಲಿದೆ ಅನ್ನೋದು ಟ್ರೇಸ್ ಆಗಿದ್ರು ಕೂಡ ಹುಲಿಯನ್ನ ಸೆರೆ ಹಿಡಿಯುವಂಥದ್ದೇ ಈಗ ಸವಾಲು. ಗ್ರಾಮಸ್ಥರಿಗೆ ಆತಂಕಗೊಂಡಿದ್ದಾರೆ. ಹುಲಿ ಓಡಾಟದ ದೃಶ್ಯ ನೋಡಿ ಗಾಬರಿಯಾಗಿದ್ದಾರೆ. ನೋಡಿ, ಹುಲಿ ಓಡಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ತಾಯಿ ಹುಲಿ ಸಂಚರಿಸುವಂತಹ ದೃಶ್ಯ. ನಿನ್ನೆ 5 ಹುಲಿಗಳಿಗೂ ಕೂಡ ಮಲಗಿದ್ದಂತಹ ದೃಶ್ಯವನ್ನ ಗಮನಿಸಿದ್ವಿ. ಈಗ ಮನೆ ಬಳಿಯೇ ಬಂದಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಮೊದಲು ಸರಿಯಾಗಿತ್ತು ಹುಲಿ ಮಲಗಿರುವಂತಹ ದೃಶ್ಯ. 5 ಹುಲಿಗಳು ಕೂಡ ಟ್ರೇಸ್ ಆಗಿದ್ವು. ಈಗ ಅಲ್ಲಿಂದ ಮತ್ತೆ ಜಮೀನಿಗೆ ಬಂದಿರೋದು. ಆ ಹೆಜ್ಜೆ ಗುರುತು ನೋಡಿ, ಜನರಲ್ಲಿ ಇದೇ ಆತಂಕವನ್ನು ಹೆಚ್ಚಿಸ್ತಾ ಇರೋದು. ಹುಲಿ ಓಡಾಟದ ದೃಶ್ಯ ಮತ್ತು ಹುಲಿ ಹೆಜ್ಜೆ ಗುರುತು ಎಲ್ಲವೂ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಭೆ, ಕಚೇರಿಯಲ್ಲಿ ಮೀಟಿಂಗ್, ಅರಣ್ಯಾಧಿಕಾರಿಗಳ ಜೊತೆ ಸಚಿವ ಕೆ ವೆಂಕಟೇಶ್ ಸಭೆ ನಡೆಸಿದ್ದು. ಪಶುವೈದ್ಯರು, ಹೆಚ್ಚುವರಿ ಆನೆ, ಕೂಂಬಿಂಗ್ಗೆ ಬೇಕಾದಂತಹ ಉಪಕರಣ, ಅರಣ್ಯ ಸಿಬ್ಬಂದಿಗೆ ಎದುರಾಗುವಂತಹ ಸಮಸ್ಯೆ ಕುರಿತು ಚರ್ಚೆಯಾಗಿದೆ. ಸಚಿವರಾದಂತಹ ಈಶ್ವರ್ ಖಂಡ್ರೆ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಎಸ್, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಹುಲಿ ಸರಿಯಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ, ಆದರೆ ಈಗ ಹುಲಿಯನ್ನ ಸೆರೆ ಹಿಡಿಬೇಕಾದಂತಹ ಸವಾಲಿದೆ. ಈಗ ಕೂಂಬಿಂಗ್ ಕಾರ್ಯಾಚರಣೆಗೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಪಶುವೈದ್ಯರ ಕೊರತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ದುಬಾರೆ ಆನೆಗಳು ಕೂಡ ಬಂದಿವೆ. ಹುಲಿ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದದನ್ನ ನೋಡ್ತಾ ಇದ್ದೀವಿ. ಮತ್ತೆ ಜಮೀನ್ ಹತ್ರ ಬಂದಿದೆ. ಇದು ಈಗ ಗ್ರಾಮಸ್ಥರಲ್ಲಿ ಆತಂಕವನ್ನು ಹೆಚ್ಚಿಸ್ತಾ ಇರೋದು. ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ ಈ ಪ್ರಕರಣವನ್ನ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತು. ಏನ್ ಬೇಕಿದೆ ಈ ಕಾರ್ಯಾಚರಣೆಗೆ, ಆ ವ್ಯವಸ್ಥೆಯನ್ನ ಒದಗಿಸೋದರ ಕುರಿತಂತೆ ಅಥವಾ ಅರಣ್ಯ ಸಿಬ್ಬಂದಿಗೆ ಸಮಸ್ಯೆ ಏನೇನು ಎದುರಾಗಿದೆ ಅದರ ಕುರಿತು ಚರ್ಚೆ ಕೂಡ ಆಗಿದೆ. ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಬೇಗನೆ ಸೆರೆ ಹಿಡಿರಿ ಅಂತ ಆಗ್ರಹಿಸ್ತಾ ಇದ್ದಾರೆ. 5 ಹುಲಿಗಳು ನಾವು ಪ್ರತ್ಯಕ್ಷ ಆಗಿದ್ದನ್ನು ಗಮನಿಸ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿಲ್ಪಾ ಅವರೇ ನಮಸ್ತೆ. ನಮಸ್ತೆ. ಈ ಹುಲಿಗಳೇನು ಪತ್ತೆ ಆಗಿದೆ ಮೇಡಮ್, ಈಗ ಅವುಗಳನ್ನು ಸೆರೆ ಹಿಡಿಯೋದಕ್ಕೆ, ಕಾರ್ಯಾಚರಣೆ ನಡೆಸೋದಕ್ಕೆ ಏನೇನು ಸವಾಲು, ಅದಕ್ಕೆ ವ್ಯವಸ್ಥೆ ಆಗಿದೆಯಾ ಹೇಗೆ ಅಂತ? ತಮಗೆ ಗೊತ್ತಿರೋ ಪ್ರಕಾರ ಚಾಮರಾಜನಗರ ಜಿಲ್ಲೆನಲ್ಲಿ 5,101 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಸುಮಾರು 50% ಅರಣ್ಯ ಪ್ರದೇಶನೇ ಇದೆ. ನಮ್ಮಲ್ಲಿ 3.5 ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದೆ. MN ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಕಾವೇರಿ, BRT, ಹಾಗೆ 50% ಆಫ್ ಬಂಡೀಪುರ ನಮ್ಗೆ ಬರುತ್ತೆ, 50% ಮೈಸೂರಿಗೆ ಬರುತ್ತೆ. ಎಲಿಫೆಂಟ್ ಮತ್ತೆ ಟೈಗರು ಮತ್ತೆ ಲೆಪರ್ಡ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಈಗಿನ ಕಾಲಗಳಲ್ಲಿ, ಈಗ ರೀಸೆಂಟ್ ಪಾಸ್ಟ್ ನಲ್ಲಿ ತುಂಬಾನೇ ಇನ್ಸಿಡೆನ್ಸಸ್, ಹುಲಿಗಳು ಪತ್ತೆ ಆಗ್ತಾ ಇರುವಂತದ್ದು, ಮರಿಗಳ ಸಮೇತ ಪತ್ತೆ ಆಗ್ತಾ ಇರುವಂತದ್ದು, ಕೆಲವು ಕ್ಯಾಟಲ್ ಕಿಲ್ ಮಾಡಿರುವಂತದ್ದು ಪ್ರಕರಣಗಳು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದು ಅಲಾರ್ಮಿಂಗ್ ಇರೋದ್ರಿಂದ ಸನ್ಮಾನ್ಯ ಅರಣ್ಯ ಸಚಿವರು ಕೂಡ ಕಳೆದ 45 ದಿನದಲ್ಲಿ 3 ಬಾರಿ ಬಂದು ಇಲ್ಲಿ ಮೀಟಿಂಗ್ ಮಾಡಿ ಅರಣ್ಯಾಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನ ಕೂಡ, ತುಂಬಾ ತೀವ್ರವಾದ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದೆ. ಈಗ ಪಶುವೈದ್ಯರ ಕೊರತೆ ಏನಿತ್ತು, ಈಗ ಸಮಯ ಅಲ್ಲೆಲ್ಲವೂ ಕೂಡ ಸಮಸ್ಯೆ ನಿವಾರಣೆ ಆಯ್ತಾ? ಹೌದು, ಈ ಇಶ್ಯೂಸ್ ನಲ್ಲಿ ಆಪರೇಷನ್ಸ್ ಮಾಡ್ತಾ ಇದ್ದಾರೆ. ಸೊ ಹುಲಿಗಳನ್ನ ಕ್ಯಾಪ್ಚರ್ ಮಾಡೋದಿಕ್ಕೆ, ಕ್ಯಾಪ್ಚರ್ ಅಂದ್ರೆ ಕೆಲವು ಬಾರಿ ಅದು ಹೆಲ್ದಿ ಆಗಿದ್ರೆ ಅದನ್ನ ಫಾರೆಸ್ಟ್ ಗೆ ಡ್ರೈವ್ ಮಾಡ್ತಾರೆ. ಏನಾದ್ರೂ ಇಂಜೋರ್ಡ್ ಇದ್ರೆ ಅದನ್ನ ರಿಹ್ಯಾಬಿಲಿಟೇಷನ್ ರೆಸ್ಕ್ಯೂ ಸೆಂಟರ್ ಗೆ, ಕೂರ್ಗಳ್ಳಿ ರೆಸ್ಕ್ಯೂ ಸೆಂಟರ್ ಮೈಸೂರಿನಲ್ಲಿ ಇದೆ, ಬನ್ನೇರುಘಟ್ಟ ಬೆಂಗಳೂರಿನಲ್ಲಿ ಇದೆ, ಅಲ್ಲಿಗೆ ಒಂದು ಶಿಫ್ಟ್ ಮಾಡೋ ಪ್ರಕ್ರಿಯೆ ಇದೆ. ಸೊ ಇದಕ್ಕೆ ಪೊಲೀಸ್ ಅವರು ಒಂದು ಭದ್ರತೆ ಒದಗಿಸುವಂತದ್ದು ಮತ್ತೆ ಸೆಕ್ಷನ್ 144 ಇಂಪೋಸ್ ಮಾಡೋದಕ್ಕೆ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳ ಕೊರತೆ ಇರೋದ್ರ ಬಗ್ಗೆ ಕೂಡ ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಈಗ ಕರೆಂಟ್ಲಿ ಚಾಮರಾಜನಗರ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರ
ಅಧ್ಯಕ್ಷತೆಯಲ್ಲಿ ಕೂಡ ಎಲ್ಲಾ DCFs ಗೆ ಮೀಟಿಂಗ್ ನಡೀತಾ ಇದೆ. ಓಕೆ ಸೊ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಎಲ್ಲಾ ಕ್ರಮಗಳನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದಿಂದ ಅವರಿಗೆ ಏನು ಲಾ ಅಂಡ್ ಆರ್ಡರ್ ರಿಲೇಟೆಡ್ ಕೋಆರ್ಡಿನೇಷನ್ ಸಪೋರ್ಟ್ ಬೇಕೋ ನಾವು ಕೂಡ ಕೊಡ್ತಾ ಇದ್ದೀವಿ. ಲಾಂಗ್ ಟರ್ಮ್ ಮೆಜರ್ಸ್ ಏನ್ ಮಾಡಬೇಕು ಅಂತ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೂಚನೆಗಳ ಪ್ರಕಾರ ನಾವು ಕೂಡ ಮಾಡ್ತೇವೆ. ಬೇಗ ಆಕ್ಷನ್ ಆಗಲಿ ಅಂತ ಆಶಿಸ್ತೀವಿ ಮೇಡಮ್. ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.